ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಐಶುದ್ ಬರ್ತ್ಡೇ ಇದೆ. ಸೊ ಪ್ರತಿ ವರ್ಷ ಅವಳ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಗ್ರ್ಯಾಂಡ್ ಆಗಿ ಅಂತ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲೀಸ್ನ ಆಸ್ ಯೂಶುವಲ್ ಇನ್ವೈಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಈ ಸರಿ ಓನ್ಲಿ ಅವಳ ಫ್ರೆಂಡ್ಸ್ನ ಮಾತ್ರ ಇನ್ವೈಟ್ ಮಾಡಿ ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಾಗಾಗಿ ನಾನು ಕೂಡ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ಸ್ಕೂಲಿಂದ ಬರೋದು ಇನ್ನೂ ಹಾಫ್ ಅನ್ ಅವರ್ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಅವಳನ್ನ ಕರ್ಕೊಂಡು ಬಂದು ಡೈರೆಕ್ಟ್ ಆಗಿ ನನ್ನ ತಂಗಿ ಮನೆಗೆ ಹೊರಡ್ತೀವಿ ಈಗ. ಆ್ಯಂಡ್ ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇನ್ನು ಈವ್ನಿಂಗ್ ಅಡಿಗೆ ಎಲ್ಲ ಮಾಡಬೇಕಾಗಿದೆ ಹಾಗಾಗಿ. ಆ್ಯಂಡ್ ನನ್ನ ಮಗಳು ಪ್ರತಿ ದಿನ ಸ್ಕೂಲಿಂದ ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡೇ ಬರೋದು. ಪ್ರತಿದಿನ ಐಸ್ ಕ್ರೀಮ್ ತಿಂದು ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡೇ ಬರ್ತಾಳೆ. ಮೇಡಮ್ಗೆ ಹೇಳ್ತೀನಿ ಅಂತ ಕಂಪ್ಲೇಂಟ್ ಮಾಡಿದ್ರೆ ತಿಂದಿಲ್ಲ ಅಂತ ಹೇಳ್ತೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಇನ್ನು ಅವಳಿಗೂ ಡ್ರೆಸ್ ತಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ಅವಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡ್ತೀನಿ. ಅಂಡ್ ಪ್ರತಿದಿನ ನಾವು ಗಾಡಿಯಲ್ಲಿ ಓಡಾಡೋದ್ರಿಂದ ನನಗಿಂತ ಹೆಚ್ಚಾಗಿ ಅವಳಿಗೆ ಹೆಲ್ಮೆಟ್ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತ. ಸೊ ಹಾಗಾಗಿ ಅವ್ರ ಅಪ್ಪಂಗೆ ಹೇಳಿ ಹೆಲ್ಮೆಟ್ ತೆಗೆದುಕೊಡು ಅಂತ ಕೇಳಿದ್ಲು. ಸೊ ಪಟ್ ಅಂತ ಅವರಪ್ಪ ದಾರಿಯಲ್ಲಿ ನೋಡಿ ಹೆಲ್ಮೆಟ್ನ ತೆಕೊಟ್ರು ನಮ್ಮಿಬ್ರಿಗೂ. ಸೊ ಅವಳಿಗೂ ಸೂಪರ್ ಆಗಿರೋ ಹೆಲ್ಮೆಟ್ ಸಿಕ್ತು. ನನಗೂ ಕೂಡ ಇಬ್ರಿಗೂ ಸೂಪರ್ ಆಗಿರೋ ಹೆಲ್ಮೆಟ್ ಸಿಕ್ತು. ಸೇಮ್ ಇಬ್ರಿಗೂ ಮ್ಯಾಚಿಂಗ್ ತಗೊಂಡ್ವಿ. ಪಿಂಕ್ ಕಲರ್ ತುಂಬಾನೇ ಇಷ್ಟ ಆಯ್ತು. ಇನ್ನು ಮನೆಗೆ ಬಂದ್ರೆ ನನ್ನ ತಂಗಿ ಆಲ್ರೆಡಿ ಸ್ವೀಟ್ ಮಾಡ್ತಾ ಇದ್ಲು, ಜಾಮೂನ್ ಮಾಡ್ತಾ ಇದ್ಲು. ಅಂಡ್ ನಾನು ಕೂಡ ನಮ್ಮಮ್ಮ ಜೊತೆ ನನ್ನ ತಂಗಿ ಜೊತೆ ಕುತ್ಕೊಂಡು ಒಂದ್ ಕಪ್ ಕಾಫಿ ಕುಡಿದು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಸೊ ಏನೇ ಕೆಲಸ ಮಾಡತಿದ್ರು ಟೆನ್ಷನ್ ಫ್ರೀ ಆಗಿ ಒಂದ್ ಗ್ಲಾಸ್ ಕಾಫಿ ಕುಡಿದ್ರೆ ಆರಾಮಾಗಿ ಮುಂದಿನ ಕೆಲಸಗಳನ್ನ ಮಾಡ್ಕೋಬಹುದು. ಅಂಡ್ ಇನ್ನು ಬರ್ತ್ಡೇ ಸ್ಕೂಲಿಂದ ಬಂದ್ಲು. ನಾನು ಕೂಡ ಚಿಕನ್ ಎಲ್ಲ ತೊಳ್ಕೊಂಡು ಇನ್ನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡೆ. ಸೊ ಟೈಮ್ ತುಂಬಾನೇ ಕಡಿಮೆ ಇರುವಾಗ ಮಸಾಲೆಗಳನ್ನ ಏನು ರುಬ್ಬದೆ ಆ, ಬೇಗ ಆಗೋ ತರ ಸಿಂಪಲ್ ಆಗಿ ಈ ತರ ಬಿರಿಯಾನಿನ ಮಾಡ್ಕೊಂಡ್ರೆ ಟೇಸ್ಟಿ ಆಗೋ ಇರುತ್ತೆ, ಹಾಗೂ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಅದೇ ತರ ನಾನು ಸಿಂಪಲ್ ಆಗಿ ಬಿರಿಯಾನಿ ಮಾಡಿ ಅದಕ್ಕೆ ರಾಯ್ತಾ ಅಂಡ್ ಸ್ವಲ್ಪ ಚಿಕನ್ ಕರಿನ ಮಾಡ್ಕೊಂಡೆ. ಇನ್ನು ಐಶು ಫ್ರೆಂಡ್ಸ್ ಬಂದ್ಮೇಲೆ ಅವ್ಳಿಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಅಂಡ್ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಐಶು ಫ್ರೆಂಡ್ಸಿಗೋಸ್ಕರ ಚಿಕನ್ ಬಿರಿಯಾನಿ, ಚಿಕನ್ ಕರಿ ಎಲ್ಲ ಮಾಡಿದ್ರೆ ಅವ್ರ ಫ್ರೆಂಡ್ಸ್ ಪ್ಯೂರ್ ವೆಜ್ ಅಂತೆ. ಸೊ ಕೇಳಿ ನನಗಂತೂ ತುಂಬಾನೇ ಬೇಜಾರಾಯ್ತು. ಅಂಡ್ ಅವ್ರನ್ನ ವಾಪಸ್ ಹಾಗೆ ಕಳ್ಸಕ್ಕಾಗತ್ತಾ? ಸೊ ಅವರಿಗೋಸ್ಕರ ಹೋಟೆಲ್ನಲ್ಲಿ ಅವ್ರಿಗೆ ಇಷ್ಟ ಅಂತ ಮಸಾಲೆ ದೋಸೆ ಆರ್ಡರ್ ಮಾಡಿ ಕೊಟ್ವಿ. ಸೊ ತಿಂದ್ರು, ತುಂಬಾನೇ ಖುಷಿ ಪಟ್ರು. ಇನ್ನು ಅಷ್ಟರಲ್ಲೇ ನನ್ನ ತಮ್ಮನು ಬಂದ್ರು. ಅವರು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೊರಟ್ರು. ಸೊ ಹಾಗಾಗ್ಲೇ ಟೈಮು 10:30 ಆಗೋಗಿತ್ತು. ಸೊ ನಮ್ಮ ಹಸ್ಬೆಂಡ್ ಕೂಡ ಆಮೇಲೆ ಬಂದ್ರು. ಅವರು ಕೂಡ ಊಟ ಮಾಡ್ಕೊಂಡು ನಾನು ಕೂಡ ಊಟ ಮಾಡಿ ಅಲ್ಲಿಂದ ಹೊರಡುವಷ್ಟರಲ್ಲಿ ನೈಟು 11:30 ಆಗೋಯ್ತು. ಸೊ ಇದು ಇವತ್ತಿನ ನನ್ನ ಮಿನಿ ವ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.